ವೆಲ್ಕಮ್ ಟು ದ ಸ್ಟೇಟ್ಕ್ರಾಫ್ಟ್ ಐಎಎಸ್ ಅಕಾಡೆಮಿ. ಇವತ್ತಿನ ವಿಡಿಯೋದಲ್ಲಿ ನಾವು ಪಂಜಾಬ್ PCS 2025 ಇಂಡಿಯನ್ ಹಿಸ್ಟ್ರಿ ಕ್ವಶನ್ಸ್ ಅನ್ನ ನೋಡೋಣ. ಓಕೆ, ನಮ್ದು ಯುವ PYQ ಡೈರಿ ಸೀರೀಸ್ ಅಲ್ಲಿ ಇಲ್ಲಿ ತನಕ ಪಂಜಾಬ್ PCS ನ PCS 2025 ಕೇಳಿರುವಂತ ಇಂಡಿಯನ್ ಪಾಲಿಟಿ ಕ್ವಶನ್ಸು, ಇಂಡಿಯನ್ ಎಕಾನಮಿ, ಹಾಗೆ ಜಿಯೋಗ್ರಫಿ ಅಂಡ್ ಎನ್ವೈರನ್ಮೆಂಟ್ ಅಂಡ್ ಸೈನ್ಸ್ ಕ್ವಶನ್ ಎಲ್ಲಾ ಕ್ವಶನ್ಸ್ ಅನ್ನು ನೋಡಿದೀವಲ್ವಾ. ಯಾರ್ಯಾರು ಆ ವಿಡಿಯೋಗಳನ್ನು ನೋಡಿಲ್ಲ ತಪ್ಪದೆ ನೋಡಿ, ತುಂಬಾ ಹೆಲ್ಪ್ ಆಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. PYQ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಎಕ್ಸಾಮ್ಸ್ ಅಲ್ಲಿ ಅನ್ನೋದು ಒಂದು ವಿಡಿಯೋದಲ್ಲಿ ನಾನು ಮಾಡಿದ್ದೆ, ನಿಮಗೆ ಪ್ರೂಫ್ ಕೂಡ ತೋರಿಸಿದ್ದೆ ಅಲ್ವಾ. ಓಕೆ, ನೋಡೋಣ ಹಾಗಿದ್ರೆ ಯಾವ ಕ್ವಶನ್ಸ್ ಅನ್ನ ಕೇಳಿದ್ರು ಅಂತ. ಅದಕ್ಕಿಂತ ಮುಂಚೆ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ UPSC 2026 ಯಾರ್ಯಾರು ಈ ಸಲ ಪ್ರಿಲಿಮಿನರಿಗೆ ಅಪ್ಲೈ ಮಾಡಿದ್ದೀರಾ, ಅಪಿಯರ್ ಮಾಡ್ತಾ ಇದ್ದೀರಾ, ಓಕೆ, ಅವರಿಗೆ ಕಡಿಮೆ ದರದಲ್ಲಿ ಟೆಸ್ಟ್ ಸೀರೀಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ. ಇಟ್ ಇಸ್ ಓನ್ಲಿ 999. ಓಕೆ, ನಿಮಗೆ ಫಸ್ಟ್ ಟೆಸ್ಟ್ ಫ್ರೀ ಇರುತ್ತೆ. ಓಕೆ, ಫಸ್ಟ್ ಯಾರು 100 ಜನ ಸಬ್ಸ್ಕ್ರೈಬ್ ಆಗಿರ್ತಾರೋ ಅವರಿಗೆ 50% ಆಫ್ ಇರುತ್ತೆ. ಓಕೆ, ಇಟ್ ಮೀನ್ಸ್ 499. ಇದರಲ್ಲಿ ಏನೇನು ಕವರ್ ಆಗುತ್ತೆ? 1 ಇಯರ್ ಕರೆಂಟ್ ಅಫೇರ್ಸ್ ಕವರ್ ಆಗುತ್ತೆ, ಹಾಗೆ ಕಂಪೈಲೇಷನ್ ನೋಟ್ಸ್ ಕೊಡ್ತೀವಿ, ಡೀಟೇಲ್ಸ್ ಸಿನಾಪ್ಸಿಸ್ ಕೂಡ ಇರುತ್ತೆ, ಹಾಗೆ ಮೇಲಾಗಿ 1-to-1 ಮೆಂಟರ್ಶಿಪ್ ಕೂಡ ಇರುತ್ತೆ. ತಪ್ಪದೆ ರಿಜಿಸ್ಟರ್ ಆಗಿ ಇದನ್ನ ಸ್ಟಾರ್ಟ್ ಫ್ರಮ್ ದಿ 1st March 2026. ಓಕೆ, ಅದಾದ್ಮೇಲೆ ಇನ್ನೊಂದೇನಂದ್ರೆ ಗ್ರೂಪ್ ಸಿ ಅಡಿಷನಲ್ ಸಿಲೆಬಸ್ ಅಲ್ವಾ. ಯಾರ್ಯಾರು KPSC ಮತ್ತೆ KEಗೆ ಎಕ್ಸ್ಕ್ಲೂಸಿವ್ ಆಗಿ ಗ್ರೂಪ್ ಸಿಗೆ ಪ್ರಿಪೇರ್ ಆಗ್ತಾ ಇದ್ದೀರೋ, ಅಡಿಷನಲ್ ಸಿಲೆಬಸ್ ಅನ್ನೋದು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ. ಎವ್ರಿ ಎಕ್ಸಾಮ್ ಅಲ್ಲಿ 4 to 5 ಕ್ವಶನ್ಸ್ ಅಂತೂ ಬಂದೇ ಬರುತ್ತೆ. ಅದಕ್ಕೆ ಡಿಟೇಲ್ ಆಗಿ ನಾವು ಈಚ್ ಟಾಪಿಕ್ ಮೇಲೂ ಕಂಪ್ರಿಹೆನ್ಸಿವ್ ನೋಟ್ಸ್ ಅನ್ನ ಈ ಬುಕ್ ಅಲ್ಲಿ ಕೊಟ್ಟಿದ್ದೀವಿ. ಇದನ್ನ ನಿಮಗೆ ಡಿಸ್ಕ್ರಿಪ್ಷನ್ ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ, ತಪ್ಪದೆ ಪರ್ಚೇಸ್ ಮಾಡಿ ಇದನ್ನ ಯೂಸ್ ಮಾಡ್ಕೊಳ್ಳಿ. ಓಕೆ, ಫಸ್ಟ್ ಕ್ವಶನ್, ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್. ಸ್ಟೇಟ್ಮೆಂಟ್ 1, UN Mukherjee and Lal Chanda founded the Punjab Hindu Sabha in 1909. ಮಾಡರ್ನ್ ಹಿಸ್ಟ್ರಿ ಓದಿರ್ತೀರಲ್ವಾ, ಇದು ಎಕ್ಸ್ಟ್ರೀಮಿಸ್ಟ್ ಅನ್ನೋ ಕಾನ್ಸೆಪ್ಟ್ ಅಲ್ಲಿ ನೋಡೋಣ. ಮಂಗೂರಾಮ್ ಸ್ಟಾರ್ಟೆಡ್ ದಿ ಅಧಧರ್ಮ್ ಮೂವ್ಮೆಂಟ್ ಇನ್ ಪಂಜಾಬ್. ಥರ್ಡ್, Pandit Ramabai started the Arya Mahila Samaj in 1882 with the help of the leaders M.G. Rande and the R.G. Bandarkar. ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಲ್ವಾ, ಪಾಸ್ ಮಾಡಿಬಿಟ್ಟು ಈ ಕ್ವಶನ್ಗೆ ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ. ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದು ಮಾಡರ್ನ್ ಹಿಸ್ಟ್ರಿಯಲ್ಲಿ. ಯಾರು ಹಿಂದೂ ಮಹಾಸಭಾ ಯಾರು ಫೌಂಡ್ ಮಾಡಿರ್ತಾರೆ? UN ಮುಖರ್ಜಿ ಅಂಡ್ ದಿ ಲಾಲ್ ಚಂದ್ ಅಲ್ವಾ. ಇದು ಮುಂದೆ ಆಲ್ ಇಂಡಿಯಾ ಹಿಂದೂ ಮಹಾಸಭಾ ಅಂತ ಚೇಂಜ್ ಆಗತ್ತೆ ಅಲ್ವಾ. ಬೇಸಿಕ್ ಸ್ಟ್ಯಾಟಿಕ್ ಪೋರ್ಷನ್. ಹಾಗೆ ನೆಕ್ಸ್ಟ್ ಫಸ್ಟ್ ಸ್ಟೇಟ್ಮೆಂಟ್ ಕೂಡ UN ಮುಖರ್ಜಿ ಅಂಡ್ ಲಾಲ್ ಚಂದ್ ಫೌಂಡೆಡ್ ದಿ ಪಂಜಾಬ್ ಹಿಂದೂ ಸಭಾ. ನಿಮ್ ಮುಂದಿನ ಕ್ವಶನ್ಸ್ ಅಲ್ಲಿ ಈ ತರನ ಕ್ವಶನ್ಸ್ ಕೇಳ್ಬೋದು. ಪಂಜಾಬ್ ಹಿಂದೂ ಸಭಾ ಯಾವಾಗ ಸ್ಥಾಪನೆ ಆಗಿತ್ತು? 1909 ಅಲ್ಲಿ. ಅಥವಾ ಯಾರಿಂದ ಸ್ಥಾಪನೆ ಆಯಿತು? UN ಮುಖರ್ಜಿ ಅಂಡ್ ದಿ ಲಾಲ್ ಚಂದ್. ಓಕೆ, ಇದೆರಡು ಪರ್ಸನಾಲಿಟಿನ ನೆನ್ಪಿಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ಅಧಧರ್ಮ್ ಮೂವ್ಮೆಂಟ್ ಯಾರಿಂದ ಸ್ಟಾರ್ಟ್ ಆಯ್ತು ಅಂತಾನು ನಿಮ್ಗೆ ಕೇಳಬಹುದು. ಯಾರದು? ಮಂಗೂರಾಮ್. ಎಲ್ಲಿ? ಪಂಜಾಬ್ ಅಲ್ಲಿ. ನೋಡಿ, ಒಂದು ಸ್ಟೇಟ್ಮೆಂಟ್ ಮೇಲೆ ನೀವು PYQs ಬಿಡಿಸುವಾಗ ಒಂದು ಸ್ಟೇಟ್ಮೆಂಟ್ ಮೇಲೆ ಕೂಡ ಡಿಫ್ರೆಂಟ್ ಟೈಪ್ ಆಫ್ ಕ್ವಶನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಡಿಟೇಲ್ಡ್ ಆಗಿ ನೀವು ಓದ್ಬೇಕಾಗುತ್ತೆ. ಸುಮ್ಮನೆ ಈ ಕ್ವಶನ್ಗೆ ಆನ್ಸರ್ ಬಂತು, ನನಗೆ 1-3 ಗೊತ್ತು, 2-3 ಗೊತ್ತು, ಈ ತರ ಎಲಿಮಿನೇಷನ್ ಮಾಡ್ಕೊಂಡು ಹೋದ್ರೆ ಆಗಿಲ್ಲ. ಯು ನೀಡ್ ಟು ಬಿ ಕಂಪ್ರಿಹೆನ್ಸಿವ್ ಡೀಟೇಲ್ ಅನಾಲಿಸಿಸ್ ಮಾಡಬೇಕಾಗತ್ತೆ. ಅಂದಾಗ ಮಾತ್ರ ನೀವು PYQ ಬಿಡಿಸಿದ್ದು ನಿಮ್ಗೆ ಹೆಲ್ಪ್ ಆಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್, ಪಂಡಿತ್ ರಾಮಾಬಾಯಿ ಸ್ಟಾರ್ಟೆಡ್ ದಿ ಆರ್ಯ ಮಹಿಳಾ ಸಮಾಜ್. ಯಾರನ್ನ ಸ್ಟಾರ್ಟ್ ಆಯ್ತು ಇದು ಆರ್ಯ ಮಹಿಳಾ ಸಮಾಜ? ಪಂಡಿತ್ ರಾಮಾಬಾಯಿ. ಓಕೆ, ಯಾವಾಗ? 1882 with the help of the leaders M.G. Rande and the R.J. Bandarkar. ಈ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್ ಇದೆ. ಸೊ ಆನ್ಸರ್ ಯಾವಾಯ್ತು ಈಗ?
ಡಿ ಆಪ್ಷನ್ 1, 2, 3. ಪಂಜಾಬ್ ಹಿಂದೂ ಸಭಾನ ಯಾರು ಸ್ಥಾಪನೆ ಮಾಡಿದ್ರು? UN ಮುಖರ್ಜಿ ಅಂಡ್ ಲಾಲ್ ಚಂದ್. ಯಾವಾಗ? 1909 ಅಲ್ಲಿ. ಹಾಗೆ ಅಜದರ್ ಮೂವ್ಮೆಂಟ್ ಎಲ್ಲಿ ಸ್ಟಾರ್ಟ್ ಆಯ್ತು? ಪಂಜಾಬ್ ಅಲ್ಲಿ. ಯಾರಿಂದ? ಮಂಗುರಾಮಿಂದ. ಓಕೆ, ಅದಾದ್ಮೇಲೆ ಆರ್ಯ ಮಹಿಳಾ ಸಮಾಜ್ ಅದು ಯಾವಾಗ ಸ್ಥಾಪನೆ ಆಯ್ತು? ಪಂಡಿತ್ ರಾಮಾಬಾಯಿಂದ ಅವರು ಆರಂಭವಾಯ್ತಲ್ವಾ? ಯಾವಾಗ? 1882 ವಿತ್ ಹೆಲ್ಪ್ ಆಫ್ ದಿ ಯಾರು ಲೀಡರ್ ಇದ್ದು? MG ರಾಂಡೆ ಅಂಡ್ ಡಿ RJ ಭಂಡಾರ್ಕರ್. ಈ ಎರಡು ಪರ್ಸನಾಲಿಟಿ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಆನ್ಸರ್ ಇಸ್ ಡಿ 1, 2, 3. ನೆಕ್ಸ್ಟ್, ವಿಚ್ ಕಮಿಟಿ ವಾಸ್ ನೇಮ್ಡ್ ಡಿಸಾರ್ಡರ್ಸ್ ಎನ್ಕ್ವೈರಿ ಕಮಿಟಿ ಅಲ್ವಾ? ಈ ಡಿಸಾರ್ಡರ್ ಎನ್ಕ್ವೈರಿ ಕಮಿಟಿ ಏನಿದೆಯಲ್ಲ, ತುಂಬಾ ಜನ ಎಲ್ಲರೂ ಓದಿದ್ದೀರಾ ಮಾಡರ್ನ್ ಹಿಸ್ಟ್ರಿಯಲ್ಲಿ. ಬಟ್ ಇಲ್ಲಿ ನಿಮ್ಗೆ ಕನ್ಫ್ಯೂಸ್ ಮಾಡ್ಲಿಕ್ಕೆ ಒಂದು ಕಮಿಟಿ ಹೆಸರನ್ನ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಯಾವ್ದು? ಮೋತಿಲಾಲ್ ನೆಹರು ಕಮಿಟಿನೋ, ಅಥವಾ ಹಂಟರ್ ಕಮಿಟಿನೋ, ಅಥವಾ ಮುದ್ದಿಮನ್ ಕಮಿಟಿನೋ, ಅಥವಾ ಸರ್ಜೆಂಟ್ ಕಮಿಟಿನೋ? ಇದು ಹಂಟರ್ ಕಮಿಟಿ. ಹಂಟರ್ ಕಮಿಟಿ ಎಲ್ಲರೂ ಕೇಳಿರ್ತೀರಲ್ವಾ? ಜಲಿಯನ್ ವಾಲಾಬಾಗಲ್ಲಿ ಆ ಟೈಮಲ್ಲಿ ಯಾವಾಗ ಇದು ಜಲಿಯನ್ ವಾಲಾಬಾಗ್ ಮಾಸ್ಕರ್ ಆದಾಗ ಈ ಕಮಿಟಿನ ಆ ಇನ್ಸಿಡೆಂಟ್ ಎನ್ಕ್ವೈರಿ ಮಾಡ್ಲಿಕ್ಕೆ ಹಂಟರ್ ಕಮಿಟಿನ ಸ್ಥಾಪನೆ ಮಾಡಿರ್ತಾರಲ್ವಾ, ಅದೇ ಡಿಸಾರ್ಡರ್ ಎನ್ಕ್ವೈರಿ ಕಮಿಟಿ. ಆ ಕಮಿಟಿಯನ್ನೇ ಡಿಸಾರ್ಡರ್ ಎನ್ಕ್ವೈರಿ ಕಮಿಟಿಯನ್ನೇ ಹಂಟರ್ ಕಮಿಟಿ ಅಂತ ಕರೀತಾರೆ. ಬಟ್ ನಮ್ಗೆ ಈ ನೇಮ್ ಮಾತ್ರ ಗೊತ್ತಿದೆ, ಹಂಟರ್ ಕಮಿಟಿ ಅನ್ನೋದು. ಬಟ್ ಡಿಸಾರ್ಡರ್ ಎನ್ಕ್ವೈರಿ ಕಮಿಟಿ ಅನ್ನೋದು ತುಂಬಾ ಕಡಿಮೆ ಅಲ್ಲ ಕೇಳಿರೋದು. ಸೊ ನೋಡಿ, ಈಗ PYQs ನ ಹೆಲ್ಪ್ ಮಾಡಿದಾಗ ಇದೊಂದು ಕ್ವಶನ್ಸ್ ಮುಂದೆ ಇದರಲ್ಲಿ ನಿಮಗೆ ಕೇಳ್ಬೋದು ನೋಡಿ. ಡಿಸಾರ್ಡರ್ ಎನ್ಕ್ವೈರಿ ಕಮಿಟಿ ಯಾವ್ದು ಬರುತ್ತೆ? ಹಂಟರ್ ಕಮಿಟಿ. ಓಕೆ, ಹೂ ವಾಸ್ ದ ಫಸ್ಟ್ ಪ್ರೆಸಿಡೆಂಟ್ ಆಫ್ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್? ಇದು ತುಂಬಾ ರಿಪೀಟೆಡ್ ಕ್ವಶನ್ಸ್ ಕೂಡ ಹೌದು. ಯಾರಿಲ್ಲಿ? ಲಾಲ್ ಲಜಪತ್ ರಾಯ್. ಓಕೆ, ಯಾವಾಗ? 1920 ಇನ್ ಮುಂಬೈ. ಇನ್ ಬಾಂಬೆಯಲ್ಲಿ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಸ್ಥಾಪನೆ ಆಗುತ್ತೆ. ಯಾವಾಗ? 1920 ಅಲ್ಲಿ. ಯಾರಿಂದ? ಲಾಲ್ ಲಜಪತ್ ರಾಯ್ ಇಂದ. ಓಕೆ, ನೆಕ್ಸ್ಟ್, which of the following sultani or Mughal rulers were the contemporary of the Guru Nanak Devaji? ಗುರು ನಾನಕ್ ಅವ್ರ ಟೈಮಲ್ಲಿ ಈ ಕೆಲವೊಬ್ರು ಮೊಘಲ್ ರೂಲರ್ಸು ಆ ಟೈಮಲ್ಲಿ ಯಾರ್ಯಾರಿದ್ರು? ಇದಕ್ಕೆ ನಮಗೆ ಮೆಡಿವಲ್ ಇಂಡಿಯಾ ಟೈಮಲ್ಲಿ ಕೆಲವೊಂದು ಸುಲ್ತಾನದ್ದು ಮತ್ತೆ ಮೊಘಲ್ ರೂಲರ್ಸ್ದು ಯಾವಾಗ ಅವರಿದ್ರು ಅನ್ನೋದು ಒಂದು ಜನರಿಗೆ ಐಡಿಯಾ ಇರಬೇಕಾಗತ್ತೆ. ಓಕೆ, ಯಾರಿಂದ ಯಾವಾಗ ಫಸ್ಟ್ ಬಂದ್ರು, ಅಥವಾ ಯಾವ ಟೈಮಲ್ಲಿ ಯಾವ ಪೀರಿಯಡ್ ಅಲ್ಲಿ ಅವರು ರಾಜ್ಯಭಾರ ಮಾಡಿದ್ರು ಅನ್ನೋದು ಗೊತ್ತಿರಬೇಕು ಅಲ್ವಾ? ಆಕ್ಚುಲಿ ಯಾವಾಗ ಗುರುನಾನಕ್ ದೇವಜಿ ಯಾವಾಗ ಬರ್ತಾರೆ? 1469 to 1539. ಓಕೆ, ಈ ಪೀರಿಯಡ್ ಅಲ್ಲಿ ಬರ್ತಾರೆ. ಹಾಗಿದ್ರೆ ಈ ಪೀರಿಯಡ್ ಬರುವಂತ ಕೆಲವೊಂದು ಮೊಘಲ್ ರೂಲ್ಸ್ ಯಾರ್ಯಾರು? ಓಕೆ, ಅಲಾಮ್ ಶಾ ಬರ್ತಾರಾ? ಇಲ್ಲ, ಹಿ ಡೈಡ್ ಬಿಫೋರ್ ದಿ ಗುರುನಾನಕ್ ವಾಸ್ ಬಾರ್ನ್. ಗುರುನಾನಕ್ ಅವ್ರು ಹುಟ್ಟೋಕ್ಕಿಂತ ಮುಂಚೆ ಅಲಾಮ್ ಶಾ ತೀರ್ಕೊಂಡಿರ್ತಾರೆ. ಸೊ 1 is eliminated here ಅಲ್ವಾ? 2, 3. ಓಕೆ, ನೆಕ್ಸ್ಟ್, ಇಬ್ರಾಹಿಂ ಲೋಧಿ. he was the contemporary of the Guru Nanak Devaji. ಓಕೆ, ಯಾವಾಗ ಪೀರಿಯಡ್ ಇವ್ರದ್ದು? 1570 to 1526. ನೆಕ್ಸ್ಟ್, ಸಿಕಂದರ್ ಲೋಧಿ ಕೂಡ ಹೌದು. ಹಾಗೆ ಬಹಲೋಲ್ ಲೋಧಿ ಕೂಡ ಹೌದು. ನೆಕ್ಸ್ಟ್, ಹುಮಿಯಾನಾ ಕೂಡ ಹೌದು. ಬಾಬರ್ ಕೂಡ ಹೌದು. ಅಕ್ಬರ್ ಕೂಡ ಹೌದು. ಓಕೆ, ಇದ್ರೆ ಇಲ್ಲಿ 2, 3, 4, 5, 6 ಆಗತ್ತೆ ಅಲ್ವಾ? ಆನ್ಸರ್ ಈಸ್ ಬಿ. ಅಲಂ ಶಾ ಒಂದು ಬಿಟ್ಟು ಮತ್ತೆಲ್ಲರೂ ಆ ಟೈಮಲ್ಲಿ ಇರ್ತಾರೆ. ಓಕೆ, ಸಾರಿ, ಇಲ್ಲಿ ಅಕ್ಬರ್ ಇರಂಗಿಲ್ಲ. ಅಕ್ಬರ್ is eliminated, so we can eliminate D here. So answer is B here. Okay, next, ಸರ್ ಹೆನ್ರಿ ಲಾರೆನ್ಸ್ ಗವರ್ನರ್ ಜನರಲ್ ಕೊಟ್ಟಿದ್ದಾರೆ. ನೆಕ್ಸ್ಟ್, ಸರ್ ಜಾನ್ ಲಾರೆನ್ಸ್, ಲಾರ್ಡ್ ಹಗ್ ಗಫ್,
ಮೇಜರ್ ಬ್ರಾಡ್ ಫುಟ್. ಓಕೆ, ಯಾವ ಟೈಮಲ್ಲಿ ಯಾವ ಗವರ್ನರ್ ಜನರಲ್ ಇದ್ರು ಅನ್ನೋದು. ಯಾರ್ಯಾರಿದ್ರು? ಸರ್ ಹೆನ್ರಿ ಲಾರೆನ್ಸ್ ಟೈಮಲ್ಲಿ he became a British resident at Lahore after the first Anglo-Sikh War 1846 ಅಲ್ಲಿ ಅಂಡರ್ ದಿ ಟ್ರೀಟಿ ಆಫ್ ಲಾಹೋರ್. ಓಕೆ, ಆ ಟೈಮಲ್ಲಿ ಸರ್ ಹೆನ್ರಿ ಲಾರೆನ್ಸ್ ಇರ್ತಾರೆ. ಸರ್ ಹೆನ್ರಿ ಲಾರೆನ್ಸ್ ಯಾವ ಟೈಮಲ್ಲಿ ಇರ್ತಾರೆ? ಆಂಗ್ಲೋ ಸಿಕ್ ವಾರ್ ಟೈಮಲ್ಲಿ. ಓಕೆ, ಫಸ್ಟ್ ಥಿಂಗ್ ಓಕೆ, ದೆನ್ ಎಲಿಮಿನೇಟ್ ಹಿಯರ್. ಆನ್ಸರ್ ನಮ್ಗೆ ಈಸಿಲಿ ಆಗಿ ಸಿಗ್ಬಿಡತ್ತೆ ಇಲ್ಲಿ. ಓಕೆ, ನಮ್ಗೊಂದು ಗೊತ್ತಿದ್ರೆ ಸಾಕು. ನೆಕ್ಸ್ಟ್ ಸರ್ ಜಾನ್ ಲಾರೆನ್ಸ್ ಯಾವ ಟೈಮಲ್ಲಿ ಇರ್ತಾರೆ? ಹಿ ಬಿಕೇಮ್ ದ ಫಸ್ಟ್ ಚೀಫ್ ಕಮಿಷನರ್ ಆಫ್ ಪಂಜಾಬ್. ಓಕೆ, ದೆನ್ ಲಾರ್ಡ್ ಹಾಗನ್ ಇರ್ತಾರೆ, ಬ್ರಿಟಿಷ್ ಕಮಾಂಡರ್ ಇನ್ ಚೀಫ್ ಡ್ಯೂರಿಂಗ್ ದ ಸೆಕೆಂಡ್ ಆಂಗ್ಲೋ ಸಿಕ್ ವಾರ್ ಟೈಮಲ್ಲಿ ಇರ್ತಾರೆ. ನೆಕ್ಸ್ಟ್ ಮೇಜರ್ ಬ್ರಾಡ್ ಫುಟ್ ಯಾವ ಟೈಮ್ ಇರ್ತಾರೆ? ಬ್ರಿಟಿಷ್ ರೆಸಿಡೆಂಟ್ ಎಟ್ ದ ಲುಧಿನಿಯಾ ಬಿಫೋರ್ ದ ಫಸ್ಟ್ ಆಂಗ್ಲೋ ಸಿಕ್ ವಾರ್. He was the resident, sorry. A to here. Answer is D here. D1. Okay. I confused here. Resident R and Luthinia. Okay. Answer is D here. Next, consider the following statement on ancient history based on the archaeological and literary sources. Okay. ಈ ಕ್ವಶನ್ಸ್ ನೋಡಿ, ನೀವು UPSC ಐ ಥಿಂಕ್ 2018 ಕ್ವಶನ್ ಪೇಪರ್ ನೋಡಿದ್ರೆ ಈ ಕ್ವಶನ್ ಅನ್ನ ಈಸಿಯಾಗಿ ಆನ್ಸರ್ ಮಾಡ್ಬಿಡ್ಬೋದು. ಅಲ್ಲಿ ಇಂಡೈರೆಕ್ಟ್ ಆಗಿ ಕೇಳಿದ್ರೆ ನಿಮಗೆ ಇದರ ಬಗ್ಗೆ ಗೊತ್ತಾಗುತ್ತೆ. ಇಟ್ ಇಸ್ ಕ್ವೈಟ್ ಲೈಕ್ಲಿ ದಟ್ ಇಂಡಸ್ ವ್ಯಾಲಿ ಪೀಪಲ್ ರೆಕಗ್ನೈಸ್ ದ ಇಂಪಾರ್ಟೆನ್ಸ್ ಆಫ್ ಕೌ ಫಾರ್ ಇಟ್ಸ್ ಮಿಲ್ಕ್ ಡೈರಿ ಪ್ರಾಡಕ್ಟ್ ಅಂಡ್ ಹಾರ್ಸ್ ಫಾರ್ ಇಟ್ಸ್ ಎಜಿಲಿಟಿ ಇನ್ ವಾರ್ಫೇರ್. ಹಾರ್ಸ್ ಆಕ್ಚುಲಿ ಯಾರ ಪೀರಿಯಡ್ ಬರುತ್ತೆ? ವೇದಿಕ್ ಪೀರಿಯಡ್ ಅಲ್ಲಿ. ಓಕೆ, ಒಂದು ಕ್ವಶನ್ ಕೇಳಿದ್ದಾರೆ, ಯಾವ್ಯಾವ ಅನಿಮಲ್ಗಳು ಇಂಡಸ್ ವ್ಯಾಲಿ ಹರಪ್ಪನ್ ಸಿವಿಲೈಸ್ ಟೈಮ್ ಅಲ್ಲಿ ಬಳಸ್ತಾ ಇದ್ರು ಅನ್ನೋದು. ಓಕೆ, ಇಲ್ಲಿ ಗೊತ್ತಾಗುತ್ತೆ. ಅಲ್ಲಿ ಹಾರ್ಸ್ ಕೂಡ ನಿಮ್ಗೆ ಆಪ್ಷನ್ಸ್ ಕೊಟ್ಟಿದ್ರು, ಬಟ್ ಅಲ್ಲಿ ಎಲಿಮಿನೇಟ್ ಮಾಡಿದ್ರೆ ಕ್ವಶನ್ ಆನ್ಸರ್ ಬಂದ್ಬಿಡುತ್ತೆ. ಬಟ್ ಇಲ್ಲಿ ಹಾರ್ಸ್ ಬರಂಗಿಲ್ಲ. ಓಕೆ, ಇಟ್ ಇಸ್ ಇನ್ ವೇದಿಕ್ ಪೀರಿಯಡ್ ಟೈಮ್. ಸೊ ಯು ಕ್ಯಾನ್ ಎಲಿಮಿನೇಟ್ ಆಪ್ಷನ್ 1, ಆಪ್ಷನ್ ಎ, ಆಪ್ಷನ್ ಸಿ. ನೆಕ್ಸ್ಟ್ ಬಿ ಮತ್ತೆ ಡಿ ಉಳಿದಿದೆ. ನೆಕ್ಸ್ಟ್, ವಜಪೇಯ sacrifice was performed by the king in the later Vedic period to bestow divinity on the king. ಇದನ್ನ ಕೇಳಿರ್ತೀರಲ್ವಾ? ಸೊ ಆನ್ಸರ್ ಇಸ್ ಬಿ ಹಿಯರ್. ನೆಕ್ಸ್ಟ್, ಇದು ಕೂಡ ತುಂಬಾ ರಿಪೀಟೆಡ್ ಕ್ವಶನ್ಸ್ UPSC ಅಲ್ಲಿ, ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಅಲ್ಲಿ ತುಂಬಾ ಕೇಳಿದರೆ. ಬುದ್ಧ ಚರಿತ್ರ ಯಾರು ಬರೆದಿರೋದು ಅಲ್ವಾ? ಪ್ರೀವಿಯಸ್ ಕ್ವಶನ್ ಪೇಪರ್ ನೋಡ್ರೆ ಗೊತ್ತಾಗತ್ತೆ. ಬುದ್ಧ ಚರಿತ, ಶೂದ್ರಾಲಂಕಾರ, ಮಿಲಿಂದ ಪನಹವು, ಮಾಧ್ಯಮಿಕ ಕರಿಕ. ಓಕೆ, ನಾಗಸೇನ, ಅಶ್ವಘೋಷ, ನಾಗಾರ್ಜುನ, ಅಸಂಗ ಕೇಳಿದ್ದಾರೆ. ಬುದ್ಧ ಚರಿತ ಯಾರು ಬರ್ತದೆ? ಆಥರ್ಡ್ ಬೈ ದಿ ಅಶ್ವಘೋಷ. ಓಕೆ, ಬುದ್ಧ ಚರಿತ ಆಥರ್ಡ್ ಬೈ ದಿ ಅಶ್ವಘೋಷ. ಸೂತ್ರಲಂಕ ಯಾರ್ದು? ಅಟ್ರಿಬ್ಯೂಟೆಡ್ ಟು ಅಸಾಂಗ. ಓಕೆ, ಮಿಲಿಂದ ಪನಹವು ನಾಗಸೇನ, ಮಾಧ್ಯಮಿಕ ಕರಿಕ ನಾಗಾರ್ಜುನ. ಓಕೆ, ನೆನ್ಪಿಟ್ಕೊಳ್ಳಿ, ಪ್ರತಿಯೊಂದನ್ನು ಎಕ್ಸಾಮ್ ಅಲ್ಲಿ ರಿಪೀಟೆಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಹಿಸ್ಟ್ರಿ ಕ್ವಶನ್ಸ್ ಅಲ್ಲಿ. ನೆಕ್ಸ್ಟ್, ಡಿಕ್ಲೈನ್ ಆಫ್ ದಿ ನಂದ ಡೈನೆಸ್ಟಿ ಎಟ್ ದ ಹ್ಯಾಂಡ್ಸ್ ಆಫ್ ದಿ ಚಂದ್ರಗುಪ್ತ ಮೌರ್ಯ ಅಂಡ್ ಕೌಟಿಲ್ಯ ಹ್ಯಾಸ್ ಬೀನ್ ವೈವೈಡ್ಲಿ ಪೋರ್ಟ್ರೈಡ್ ಇನ್ ವಿಚ್ ಆಫ್ ದ ಫಾಲೋಯಿಂಗ್ ಸಂಸ್ಕೃತ್ ಪ್ಲೇಸ್. ಅಲ್ಲಿ ಮುದ್ರಾ ರಾಕ್ಷಸ. ಇದು ಕೂಡ ರಿಪೀಟೆಡ್ ಕ್ವಶನ್ಸ್ ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ. ಓಕೆ, ಯಾರು? ವಿಷ್ಣುಗುಪ್ತ. ವಿಚ್ ಫಾರಿನ್ ಟ್ರಾವೆಲರ್ ಸ್ಟೇಟೆಡ್ ದಟ್ ಹರ್ಷವರ್ಧನ ಕುಡಂಟ್ ಸಬ್ಡ್ಯೂ ಬಾದಾಮಿ ಚಾಲುಕ್ಯಾಸ್ ಪುಲಿಕೇಶಿ ಟು. ಯಾರು? ಹರ್ಷವರ್ಧನ್ ಟೈಮ್ ಅಲ್ಲಿ ತುಂಬಾ ಫಾರಿನ್ ಟ್ರಾವೆಲರ್ಸ್ ಬರ್ತಾರಲ್ವಾ? ಯಾರು ಬಂದಿರ್ತಾರೆ ಅಲ್ಲಿ? ಹುಯೆನ್ ಸಾಂಗ್. ಇದು ಕೂಡ ಹರ್ಷವರ್ಧನ ಪೀರಿಯಡ್ ಟೈಮ್ ಅಲ್ಲಿ ಬರುವಂತ ಫಾರಿನ್ ಟ್ರಾವೆಲರ್ ಅಂತೂ ಕೇಳಿದ್ದಾರೆ. ಅವ್ನ ಕೆಲವೊಂದು ಹೊಗಳಿಕೆಯನ್ನ ಮಾತುಗಳನ್ನ ಬರೆದಿದ್ದಾನೆ, ಅದ್ರ ಬಗ್ಗೆ ಯಾರಂತೂ ಕೇಳಿದ್ದಾರೆ. ಬಟ್ ಇಲ್ಲಿ ಡಿಫ್ರೆಂಟ್ ರೀತಿಯಲ್ಲಿ ಕೇಳಿದ್ದಾರೆ. ವಿಚ್ ಫಾರಿನ್ ಟ್ರಾವೆಲರ್ ಸ್ಟೇಟೆಡ್ ದಟ್ ಹರ್ಷವರ್ಧನ ಕುಡಂಟ್ ಸಬ್ಡ್ಯೂ ಬಾದಾಮಿ ಚಾಲುಕ್ಯಸ್ ಪುಲಿಕೇಶಿನ್ ಟು. ಯಾರು? ಹುಯೆನ್ ಸಾಂಗ್. Consider the following statement in the context of the medieval historians. Rajia was endowed with all the qualities befitting the king, but she was not born of the right sex. Was written by the Jayuddin Barani. Okay. The king was freed from his people and they are from their king. Was written by the Baduni to describe the death of the Balban. ಇದು ತುಂಬಾ ವೇಗ್ ಕ್ವಶನ್ಸ್, ತುಂಬಾ ಟಫ್ ಕ್ವಶನ್ಸ್ ಕೂಡ ಹೌದು.
ಇಂಥ ಕ್ವಶನ್ಗಳನ್ನ ಅಟೆಂಡ್ ಮಾಡದೆ ಬರ್ತಿದ್ರೆ ಒಳ್ಳೇದು, ಬಿಕಾಸ್ ಇದು ತುಂಬಾ ಡೀಪ್ ಇದೆ, ಇಷ್ಟೆಲ್ಲ ಯಾರು ಓದಿರಲ್ಲ ಹುಡುಗರು. ಓಕೆ, ಬಟ್ ಹಿಯರ್ ಈಸ್ ಆನ್ಸರ್ ಈಸ್ ಸ್ಟೇಟ್ಮೆಂಟ್ 1 is right, statement 2 is a wrong, so answer is 1 year. Okay, next, which edict was issued by the Akbar to assert its spiritual authority over the ulemas? Okay, ಇದು ಕೂಡ ಡೀಪ್ ಆಗಿ ಕೇಳಿದ್ದಾರೆ ಮೆಡಿವಲ್ ಹಿಸ್ಟ್ರಿಯಿಂದ. ಬಟ್ ಆನ್ಸರ್ ಏನಿಲ್ಲಿ ಅಹಜಾನಾಮ. ಓಕೆ, ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ, ಎಲ್ಲ ಓದ್ಕೊಳ್ಳಿ. Next, consider the following statement about the Chhatrapati Shivaji Maharaj. He was coronated at the Purandar Port. He introduced the Sindhu-Durga naval base to safeguard the Maratha coast. He employed the Ganimi Kavya strategy against the Mughals. Which of the following is are correct ಅಂತ ಕೇಳಿದ್ದಾರೆ. ಓಕೆ, ಬಟ್ ಅವರು ಶಿವಾಜಿ ಸ್ಟೋರಿ ಕೇಳಿದಾಗ ಗೊತ್ತಿರುತ್ತಲ್ವಾ, ಇಟ್ ಇಸ್ ನಾಟ್ ಇನ್ ಪುರಂದರ್ ಫೋರ್ಟ್, ಇಟ್ ಇಸ್ ಎ ರಾಯ್ಗಢ್ ಫೋರ್ಟ್. ಓಕೆ, ಇಲ್ಲಿ ಜಸ್ಟ್ ಪೀಕ್ ಮಾಡಿದ್ದಾರೆ ನಮಗೆ, ರಾಯ್ಗಢ್ ಫೋರ್ಟ್ ಇದ್ದಲ್ಲಿ ಪುರಂದರ್ ಫೋರ್ಟ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಕ್ಯಾನ್ ಎಲಿಮಿನೇಟ್ ಹಿಯರ್. ಸೊ ವಿ ಗೆಟ್ ಆನ್ಸರ್ 2. ಇಂಟ್ರೊಡ್ಯೂಸ್ ದ ಸಿಂಧುದುರ್ಗ ನಾವಲ್ ಬೇಸ್ ಎಟ್ ದಿ ಸೇಫ್ ಗಾರ್ಡ್ ದ ಮರಾಠ ಕೋಸ್ಟ್. ಇವಾಗ ನೆಕ್ಸ್ಟ್ ಥರ್ಡ್ ಸ್ಟೇಟ್ಮೆಂಟ್ ಕರೆಕ್ಟಾ ತಪ್ಪಾ? ಈ ಎಂಪ್ಲಾಯ್ಡ್ ದಿ ಗನಾಮಿ ಕಾವ್ಯ ಸ್ಟ್ರಾಟಜಿ ಅಗೇನ್ಸ್ಟ್ ದಿ ಮೊಘಲ್ಸ್. ಗನಾಮಿ ಕಾವಾ ರೆಫರ್ಸ್ ಟು ಗೊರಿಲ್ಲಾ ವಾರ್ಫೇರ್ ಟ್ಯಾಕ್ಟಿಕ್ಸ್ ಅಲ್ವಾ? ಗೊರಿಲ್ಲಾ ವಾರ್ಫೇರ್ ಟ್ಯಾಕ್ಟಿಕ್ಸ್ ಅನ್ನೇ ಗನಿಮಿ ಕಾವಾ ಸ್ಟ್ರಾಟಜಿ ಅಂತ ಕರೀತಾರೆ. ಇದನ್ನ ಓದಿರ್ತೀರಾ. ಆನ್ಸರ್ ಇಸ್ ಡಿ ಹಿಯರ್. Which of the following statement is true regarding the appointment of the Indian to public officer under the British rule? ಮಾಡರ್ನ್ ಹಿಸ್ಟ್ರಿ ಅಂತ ಬಂದಾಗ ಆನ್ ಆಕ್ಟ್ ಇದೆಯಲ್ಲ 1773 to 1947 ಆಕ್ಟ್ ತನಕ ಪ್ರತಿಯೊಂದು ಆಕ್ಟ್ ಕೂಡ ಇಂಪಾರ್ಟೆಂಟು. ಇವನ್ ಫ್ರಮ್ UPSC ಇಂದ ಕೂಡ ಇಂಪಾರ್ಟೆಂಟು. ಸಮ್ ಅದರ್ ಎನಿ ಸ್ಟೇಟ್ ಲೆವೆಲ್ ಎಕ್ಸಾಮಿನೇಷನ್ ಯು ಪ್ರಿಪೇರ್. ಓಕೆ, ಪ್ರತಿಯೊಂದು ಆಕ್ಟನ್ನು ಪ್ರತಿಯೊಂದು ಪ್ರೊವಿಷನ್ಸ್ ತಲೆಯಲ್ಲಿರಬೇಕು. ಇದ್ರ ಮೇಲೆ ಯಾವ ತರ ಆದ್ರೂ ಬೇಕಾದ್ರೆ ಕ್ವಶನ್ಸ್ ಕೇಳ್ಬೋದು. ಇಲ್ಲಿ ಕೇಳಿದ್ದಾರೆ ನೋಡಿ, ಇಲ್ಲಿ ಎಲ್ಲ ಆಕ್ಟ್ಗಳ ಬಗ್ಗೆನೂ ಕೇಳಿದ್ದಾರೆ, ಬಟ್ ಒಂದೊಂದು ಚೇಂಜಸ್ ಮಾಡಿದ್ದಾರೆ. ಅದಕ್ಕೆ ನಿಮ್ಗೆ ಎಲ್ಲ ಆಕ್ಟ್ಗಳ ಬಗ್ಗೆ ಪ್ರತಿಯೊಂದು ಪ್ರೊವಿಷನ್ ಗೊತ್ತಿದ್ರೆ ಮತ್ತೆ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಬೋದು. ಓಕೆ, ಅದು ಮೊದಲೊಂದು ಕಾಲ ಆಯ್ತು. ನನಗೆ 70-73 ಮೇಲೆ ಕ್ವಶನ್ಸ್ ಕೇಳಲ್ಲ, 70-93 ಮೇಲೆ ಕ್ವಶನ್ಸ್ ಕೇಳಲ್ಲ, 70-84 ಮೇಲೆ ಕ್ವಶನ್ಸ್ ಕೇಳಲ್ಲ, ಆ ತರ ಏನಿಲ್ಲ. ಇವಾಗ ಕಾಂಪಿಟೇಷನ್ ಜಾಸ್ತಿ ಇರೋದ್ರಿಂದ ಪ್ರತಿಯೊಂದು ಆಕ್ಟ್ಗಳು ಇಂಪಾರ್ಟೆಂಟ್ ಆಗುತ್ತೆ, ಪ್ರತಿಯೊಂದು ಪ್ರೊವಿಷನ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ನೋಡೋಣ ಹಾಗಿದ್ರೆ ಏನಿದು ಅಪಾಯಿಂಟ್ಮೆಂಟ್ ಆಫ್ ದಿ ಇಂಡಿಯನ್ಸ್ ಟು ಪಬ್ಲಿಕ್ ಆಫೀಸರ್ ಅಂಡರ್ ದಿ ಬ್ರಿಟಿಷ್ ರೂಲ್ ಬಗ್ಗೆ ಕೇಳಿದ್ದಾರೆ. ಚಾರ್ಟರ್ ಆಕ್ಟ್ ಆಫ್ 1833 ಕಂಪ್ಲೀಟ್ಲಿ ಎಲಿಮಿನೇಟೆಡ್ ದ ರಿಸ್ಟ್ರಿಕ್ಷನ್ ಆನ್ ದಿ ಇಂಡಿಯನ್ ಹೋಲ್ಡಿಂಗ್ ದ ಹೈ ಪಬ್ಲಿಕ್ ಆಫೀಸ್ ಅಂತ ಕೇಳಿದ್ದಾರೆ. ಹೌದಾ? ಗೊತ್ತಿಲ್ಲ, ನೋಡೋಣ. The system of open competitive examination for the public office appointment was introduced in the 1853 and reaffirmed in the 1858 ಅಂತ ಕೇಳಿದ್ದಾರೆ. ನೋಡೋಣ. The maximum age for the admission to competitive examination remained at the 23 throughout the period ಅಂತ ಕೇಳಿದ್ದಾರೆ. Indians could only hold high public offices if they were appointed by the Secretary of the State after the 1858 with a no competition examination required. ಹೇಳಿದ್ನಲ್ವಾ? ಇವಾಗ ನಿಮ್ಗಿಲ್ಲಿ 1833 ಆಕ್ಟ್ ಬಗ್ಗೆನೂ ಗೊತ್ತಿರಬೇಕು, 1853 ಆಕ್ಟ್ ಬಗ್ಗೆನೂ ಗೊತ್ತಿರಬೇಕು, 1858 ಆಕ್ಟ್ ಬಗ್ಗೆನೂ ಗೊತ್ತಿರಬೇಕು. ಅಂದಾಗ ಮಾತ್ರ ಕ್ವಶನ್ಸ್ ನೀವು ಆನ್ಸರ್ ಮಾಡ್ಲಿಕ್ಕೆ ಸಾಧ್ಯ. ಯಾವ್ದಿದು? ಆನ್ಸರ್ ಇಸ್ ಬಿ ಆಗತ್ತಲ್ವಾ? ದ ಸಿಸ್ಟಮ್ ಆಫ್ ಓಪನ್ ಕಾಂಪಿಟೇಷನ್ ಎಕ್ಸಾಮಿನೇಷನ್ ಫಾರ್ ದ ಪಬ್ಲಿಕ್ ಆಫೀಸ್ appointment was introduced in the 1853 and reaffirmed in the 1858 ಅಲ್ವಾ? ಕ್ವಶನ್ಸ್ ಇದು ಸ್ಟೇಟ್ಮೆಂಟ್ ಕಾಣಿಸ್ತಾ ಇದೆಯಾ? ದ ಚಾರ್ಟರ್ ಆಕ್ಟ್ ಆಫ್ 1883 declared that no Indian shall be disqualified from holding the office on the ground of religion, birth, descent and or color. ಓಕೆ, ಸೊ ತಪ್ಪಾಗತ್ತೆ, ಇದು ಕರೆಕ್ಟ್ ಆಗುತ್ತೆ. ಓಕೆ, ಮ್ಯಾಕ್ಸಿಮಮ್ ಏಜ್ ಎಷ್ಟಿತ್ತು? ಲೋವರ್ ಟು 21 and the later 90. Next, indigo cultivation in India declined by the beginning of the 20th century because of peasant resistance to the oppressive conduct of planters. It is unprofitability in the world market because of new invention and discoveries. National leaders opposition to the cultivation of indigo, government control over the planters.
ಏನಾಗುತ್ತೆ ಇದು ಇಂಡಿಗೋ ಕಲ್ಟಿವೇಶನ್ ಬಗ್ಗೆ ಎಲ್ಲ ಸ್ಟೋರಿ ಇದೆಯಲ್ವಾ. ಆನ್ಸರ್ ಏನಾಗುತ್ತೆ, ಇಟ್ ಇಸ್ ಅನ್ಪ್ರಾಫಿಟಬಿಲಿಟಿ ಇನ್ ದ ವರ್ಲ್ಡ್ ಮಾರ್ಕೆಟ್ ಬಿಕಾಸ್ ಆಫ್ ನ್ಯೂ ಇನ್ವೆನ್ಷನ್ ಅಂಡ್ ದ ಡಿಸ್ಕವರಿ ಅಲ್ವಾ. ಇಂಡಸ್ಟ್ರಿಯಲ್ ರೆವಲ್ಯೂಷನ್ ಆ ಟೈಮಲ್ಲಿ ಆಗುತ್ತೆ, ಆ ಟೈಮಲ್ಲಿ ಇದಕ್ಕೆ ಪ್ರಾಫಿಟ್ ಕಡಿಮೆ ಆಗುತ್ತೆ. ಎಕ್ಸ್ಪ್ಲನೇಷನ್ ನಾನು ಕೊಟ್ಟಿದ್ದೀನಿ. ವಾಟ್ ವಾಸ್ ದ ಸಿಗ್ನಿಫಿಕೆಂಟ್ ಪೊಲಿಟಿಕಲಿ ಮೂವ್ ಮೇಡ್ ಬೈ ದ ವೇವೆಲ್ ಆನ್ ದ ಇನ್ಸ್ಟ್ರಕ್ಷನ್ ಬೈ ದ ಚರ್ಚಿಲ್ ಇನ್ ದ ಜೂನ್ 1945 in anticipation of the British elections? ಯಾರು? One statement. He announced the complete independence for India. No, it is not. Alva. He permitted the Indian leader to draft a new constitution. He proposed the talks for the forming a new executive council with an Indian majority. He dissolved the Congress working committee. Alva. ವೇವೆಲ್ ಕಮಿಟಿ ಬಗ್ಗೆ 1945 ಬಗ್ಗೆ. ಅದಾದ್ಮೇಲೆ ಕ್ಯಾಬಿನೆಟ್ ಮಿಷನ್ ಪ್ಲಾನ್ ಬರುತ್ತೆ 1946 ಅಲ್ಲಿ ಅಲ್ವಾ. ಏನಿದು ಏನ್ ಹೇಳ್ತಾನೆ, he proposed the talks for forming a new executive council with Indian majority. This is the right answer here. What was the primary purpose of Babington-Smith committee? ತುಂಬಾ ಇಂಪಾರ್ಟೆಂಟ್ ಈ ಕಮಿಟಿ. ಅಪಾಯಿಂಟೆಡ್ ಇನ್ 1919. ಬಾಬಿಂಗ್ಟನ್-ಸ್ಮಿತ್ ಕಮಿಟಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮುಂದಿನ ಎಕ್ಸಾಮ್ ಅಲ್ಲಿ ನಿಮ್ಗೆ ಇದ್ರ ಬಗ್ಗೆ ಕೇಳ್ಬೋದು. ರಿಲೇಟೆಡ್ ಟು ಯಾವಾಗ ಅಪಾಯಿಂಟ್ ಆಯ್ತು ಅಂತ 1919 ಅಲ್ಲಿ ರಿಲೇಟೆಡ್ ಟು ವಾಟ್ ಅಂತಾನು ಕೇಳ್ಬೋದು. ಯಾವ್ದ್ರ ಬಗ್ಗೆ ಇದು? ಟು ಸ್ಟಡಿ ದ ಇಂಪ್ಯಾಕ್ಟ್ ಆಫ್ ವಾರ್ ಆನ್ ದ ಇಂಡಿಯನ್ ಎಕ್ಸ್ಚೇಂಜ್ ಕರೆನ್ಸಿ ಸಿಸ್ಟಮ್ ಅಂಡ್ ನೋಟ್ಸ್ ಇಶ್ಯೂ ಪ್ರಾಕ್ಟೀಸಸ್. ಓಕೆ, ಟು ಸ್ಟಡಿ ದ ಇಂಪ್ಯಾಕ್ಟ್ ಆಫ್ ದ ವಾರ್ ಆನ್ ದಿ ಇಂಡಿಯನ್ ಎಕ್ಸ್ಚೇಂಜ್ ಕರೆನ್ಸಿ ಸಿಸ್ಟಮ್ ಅಂಡ್ ದ ನೋಟ್ ಇಶ್ಯೂ ಪ್ರಾಕ್ಟೀಸ್ ಬಗ್ಗೆ ಈ ಕಮಿಟಿಗಳನ್ನ ಸ್ಥಾಪನೆ ಮಾಡಲಾಗಿದೆ. ಯಾವುದು? ಬಾಬಿಂಗ್ಟನ್-ಸ್ಮಿತ್ ಕಮಿಟಿ ಅಪಾಯಿಂಟೆಡ್ ಇನ್ 1919. ಓಕೆ, ನೆಕ್ಸ್ಟ್ ಎದರ್ಷನ್ ಅಂಡ್ ರೀಜನ್ ಕ್ವಶನ್ಸ್. ಇಂಥ ಕ್ವಶನ್ಸ್ಗಳು ಕಾಮನ್ ಆಗಿದೆ, ಮೊನ್ನೆ ಕೆ ಎಕ್ಸಾಮ್ ಅಲ್ಲೂ ಕೇಳಿರ್ತೀರಲ್ವಾ. ಇಂಥ ಕ್ವಶನ್ಸ್ಗಳು ಕೇಳ್ತಾ ಇದ್ದಾರೆ ಇವಾಗ. ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಫ್ 1942 ವಾಸ್ ದ ಫೈನಲ್ ಕಾಲ್ ಫಾರ್ ಇಂಡಿಪೆಂಡೆನ್ಸ್ ಬೈ ದಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಡ್ಯೂರಿಂಗ್ ದ ಬ್ರಿಟಿಷ್ ರೂಲ್. The movement failed to gain support from the masses and the British quickly suppressed it with arrest and force, leading to its immediate collapse. Okay, ಏನಾಯ್ತು ಇಲ್ಲಿ? It was the final call. Alva, statement 1 is right here. So, the movement was failed to gain support from the masses. The British quickly suppressed it with arrest and force, leading to immediate collapse. Oh, it is not immediate collapse, alva. It had some impact. So statement 2 is a wrong here. Next, ಇದು ಕೂಡ ತುಂಬಾ ಜರ್ನಲ್ಸ್ ಬಗ್ಗೆ ತುಂಬಾ ಕ್ವಶನ್ಸ್ ಗಳು ಕೇಳಿದಾರೆ ಅನ್ಕೊಳ್ತೀನಿ. ನೀವು ಆನ್ಸರ್ ಮಾಡಬಹುದು ಈಸಿಯಾಗಿ. ಬಿಪಿನ್ ಚಂದ್ರ ಪಾಲು, ಅರವಿಂದರ್ ಘೋಷ್, ಶಶಿ ಚಂದ್ರ ಮುಖರ್ಜಿ, ಶಶಿ ಪಾದ್ ಬ್ಯಾನರ್ಜಿ ಬಗ್ಗೆ ಈ ಕಡೆ ಆದ್ರೆ ವಂದೇ ಮಾತರಂ, ನ್ಯೂ ಇಂಡಿಯಾ, ಭಾರತ್ ಶ್ರಮ್ಜೀವಿ ದಿವಾನ್ ಅಂತ ಹೇಳಿದ್ದಾರೆ. ಇದರಲ್ಲಿ ಯಾವ್ದಿದೆ ಅಂತ ನೀವು ಆನ್ಸರ್ ಮಾಡಿ ನೋಡುವ. ಬಿಪಿನ್ ಚಂದ್ರ ಪಾಲ್ ಯಾವ್ದಾಗತ್ತೆ? ಇಟ್ ಇಸ್ ಇನ್ ಎ ನ್ಯೂ ಇಂಡಿಯಾ. ಓಕೆ, ವಂದೇ ಮಾತರಂ ಯಾವ್ದಾಗೈತೆ? ಶಶಿ ಚಂದ್ರ ಮುಖರ್ಜಿ. ಡಾನ್ ಸೊಸೈಟಿ ಯಾರ್ದು? ಲೀಡರ್ ಆಫ್ ದಿ ಡಾನ್ ಅಂಡ್ ಶಶಿಪಾದ್ ಬ್ಯಾನರ್ಜಿದು ಲೇಬರ್ ಜರ್ನಿ ಭಾರತ್ ಶ್ರಮ್ಜೀವಿ ಅಲ್ವಾ. ಓಕೆ, these are the questions. ಪಂಜಾಬ್ PCS 2025 ಅಲ್ಲಿ ಕೇಳುವಂತ ಮಾಡರ್ನ್ ಹಿಸ್ಟ್ರಿ ಅಂಡ್ ಎಲ್ಲ ಸಬ್ಜೆಕ್ಟ್ಗಳು ನಾನು ಕವರ್ ಮಾಡಿದ್ದೀನಿ. ಮುಂದಿನ PYQ ಡೈರಿ ಸೀರೀಸ್ ಅಲ್ಲಿ ಐ ವಿಲ್ ಕಮ್ ಅಪ್ ವಿತ್ ಜಿಯೋ ಸೈಂಟಿಸ್ಟ್. ರೀಸೆಂಟ್ ಆಗಿ ಮೊನ್ನೆ ಆದ ಎಕ್ಸಾಮ್ ಅಲ್ಲಿ UPSC ತರ ಜಿಯೋ ಸೈಂಟಿಸ್ಟ್ ಇಂದ ತುಂಬಾ ಅನಲಿಟಿಕಲ್ ತುಂಬಾ ಚೆನ್ನಾಗಿ ಕ್ವಶನ್ಸ್ ಕೇಳಿದ್ದಾರೆ. ಆ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.